ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆ್ಯಂಡ್ ಮೆಡಿಕಲ್ ಅಸೆಸ್ಮೆಂಟ್ ಆ್ಯಂಡ್ ರೇಟಿಂಗ್ ಬೋರ್ಡ್ MERB NMC ಮತ್ತು MERB ಇಂದ ಒಂದು ಪಬ್ಲಿಕ್ ನೋಟಿಸ್ ಬಂದಿದೆ. ಏನಪ್ಪ ಅಂದರೆ, ಈ ವರ್ಷದ ಎಲ್ಲ ನೀಟ್ UG ವಿದ್ಯಾರ್ಥಿಗಳು ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ಒಂದು. ಎರಡನೆಯದು, 6ನೇ ತಾರೀಕಿಂದ ಕೌನ್ಸಿಲಿಂಗು ಪ್ರಾರಂಭ ಆಗಬೇಕಾಯಿತು, ಮುಂದಕ್ಕೆ ಹೋಗಿದೆ ಬೇರೆ ಬೇರೆ ಕಾರಣಕ್ಕೆ ಅಂಥೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾಯಿದ್ರು. ಆದರೆ ಆ್ಯಕ್ಚುಲಿ ನಿಜವಾದ ಕಾರಣ ಯಾಕೆ ಅದು ಕೌನ್ಸಿಲಿಂಗ್ಗೆ ಮುಂದಕ್ಕೆ ಹೋಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ನೋಟಿಸು ನಿನ್ನೆ ದಿನ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು NMC ಇವತ್ತು ಬಿಡುಗಡೆ ಮಾಡಿದೆ. ಏನು ವಿದ್ಯಾರ್ಥಿಗಳು ಖುಷಿ ಪಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಒಟ್ಟಾರೆ ಈ ಬಾರಿ ಓವರಾಲ್ ಇಂಡಿಯಾ 113 ಕಾಲೇಜುಗಳು, ಹೊಸ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಲಿಕ್ಕೆ NMC ಪರ್ಮಿಷನನ್ನು ನೀಡಿದೆ. ಅದು ಓವರಾಲ್ ಇಂಡಿಯಾ ಬೇರೆ ಬೇರೆ ರಾಜ್ಯಗಳ ಕಡೆಯಲ್ಲಿ ಇದು ಸ್ಟಾರ್ಟ್ ಆಗಿದೆ. ಅದರಲ್ಲಿ ಭಾಳಷ್ಟು ಕಾಲೇಜುಗಳು ಸರ್ಕಾರಿ ಕಾಲೇಜುಗಳಿದೆ, ಒಂದಷ್ಟು ಕಾಲೇಜುಗಳು ಪ್ರೈವೇಟ್ ಕಾಲೇಜಿದೆ. ಇದು ಎರಡು ಥರದ ಒಂದು ಲಾಭವನ್ನು ಉಂಟು ಮಾಡುತ್ತೆ ವಿದ್ಯಾರ್ಥಿಗಳಿಗೆ. ಬೇರೆ ಬೇರೆ ಆಯಾ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರೈವೇಟ್ ಮೆಡಿಕಲ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜುಗಳಿಂದ ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದು ಒಂದು ಲಾಭ. ಆದರೆ ಮತ್ತೊಂದು ಲಾಭ ಏನಪ್ಪ ಅಂದರೆ, ಸರ್ಕಾರಿ ಕಾಲೇಜುಗಳು ಬೇರೆ ಯಾವುದೇ ರಾಜ್ಯದಲ್ಲಿ ಸರ್ಕಾರಿ ಕಾಲೇಜುಗಳ ಸ್ಥಾಪನೆ ಆದ್ರೂ ಕೂಡ ಅದರಿಂದ ಏನು ಆಲ್ ಇಂಡಿಯಾ ಕೋಟ 15% ಆಲ್ ಇಂಡಿಯಾ ಕೋಟ ಕೌನ್ಸಿಲಿಂಗ್ ಏನಿದೆ ಅಲ್ಲಿ ಹೆಚ್ಚು ಸೀಟ್ಗಳ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಆಯಾ ರಾಜ್ಯದ ಕೌನ್ಸಿಲಿಂಗಲ್ಲಿ ಸೀಟ್ಗಳ ಸಂಖ್ಯೆ ಹೆಚ್ಚಾಗೋದು ಒಂದು ವಿಧ. ಅಲ್ಲಿ ಸರ್ಕಾರಿ 85% ಸರ್ಕಾರಿ ಕೋಟ ಮತ್ತು ಪ್ರೈವೇಟ್ ಕೋಟ. ಎರಡನೆಯದು, ಸರ್ಕಾರಿ ಕಾಲೇಜುಗಳು ಸ್ಥಾಪನೆ ಆಗಿರೋದ್ರಿಂದ ಆಲ್ ಇಂಡಿಯಾ ಕೋಟದ 15% ಕೋಟದ ಸೀಟ್ಗಳಿಂದ ಆ ಸೀಟ್ನಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಇದರಿಂದ ಸ್ವಲ್ಪ ಬಾರ್ಡ್ರಲ್ಲಿ ಏನು ಸೀಟಿಂದ ವಂಚಿತರಾಗ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ರು ಅಂಥವ್ರಿಗೆ ತುಂಬ ಅನುಕೂಲ ಆಗತ್ತೆ. ಇಲ್ಲಿ 113 ಕಾಲೇಜುಗಳನ್ನು ಫೈನಲ್ ಆಫೀಸ್ ಆರ್ಡರ್ 113 ರಿಗಾರ್ಡಿಂಗ್ ಯುವರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ನ್ಯೂ ಮೆಡಿಕಲ್ ಕಾಲೇಜ್ 6 ಜುಲೈ 2024. ಈ 113 ಕಾಲೇಜುಗಳನ್ನ ಸ್ಥಾಪನೆ ಮಾಡಿರೋ ಪರ್ಮಿಷನ್ ಕೊಟ್ಟಿರೋದ್ರಿಂದ ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಮಾಡಲಿಕ್ಕೆ ಇನ್ನೊಂದಷ್ಟು ಟೈಮ್ ಸಿಗುತ್ತೆ. ಆ ಉದ್ದೇಶಕ್ಕೋಸ್ಕರ ಈ ಒಂದು 6ನೇ ತಾರೀಕಿಂದ ಪ್ರಾರಂಭ ಆಗಬೇಕಾಗಿದ್ದಂಥ ಒಂದು ಕೌನ್ಸಿಲಿಂಗ್, ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಏನಿತ್ತು ಅದು ಆ ಒಂದು ಉದ್ದೇಶಕ್ಕೋಸ್ಕರ ಮುಂದೂಡಲ್ಪಟ್ಟಿದೆ. ಆಗ ಇದು ಬಹುಶಃ ಜುಲೈ 3ನೇ ವಾರದಲ್ಲಿ ಪ್ರಾರಂಭ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಕಾಲೇಜುಗಳ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನು 113 ಕಾಲೇಜುಗಳು ಜೊತೆಗೆ ಈಗ ಆಲ್ರೆಡಿ ಇರ್ತಕ್ಕಂಥ ಕಾಲೇಜುಗಳು ಕೂಡ ಸೀಟ್ ಸಂಖ್ಯೆಯನ್ನು ಹೆಚ್ಚಳ ಮಾಡ್ಕೊಳಕ್ಕೂ ಕೂಡ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ. ಅದೆಲ್ಲದೂ ಕೂಡ ಫೈನಲೈಸ್ ಆಗಿ ಆ ಸೀಟ್ ಸಂಖ್ಯೆ ಯಾವ್ಯಾವ ಕಾಲೇಜಿನಲ್ಲಿ ಎಷ್ಟೆಷ್ಟು ಅಂತಕ್ಕಂಥ ತೀರ್ಮಾನ ಆಗೋದಕ್ಕೋಸ್ಕರ ಈ ಒಂದು ಸಮಯ ವಿಳಂಬ ಆಗ್ತಿದೆ. ಬಹುಶಃ ಜುಲೈ 3ನೇ ವಾರದಿಂದ ಪ್ರಾರಂಭ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 5 ಹೊಸ ಮೆಡಿಕಲ್ ಕಾಲೇಜನ್ನು ಈ ಪಟ್ಟಿಯಲ್ಲಿ ನೀಡಲಾಗಿದೆ. ಅವು ಯಾವ್ಯಾವು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿಲಿ, ತಾವು ಸೀರಿಯಲ್ ನಂಬರು 69 SR ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬದಗಂಡಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಬಾಗಲಕೋಟೆಯಲ್ಲಿ ಒಂದು ಹೊಸ ಮೆಡಿಕಲ್ ಕಾಲೇಜು ಶುರುವಾಗ್ತದೆ. ಇದು ಪ್ರೈವೇಟ್ ಕಾಲೇಜು. ಬಟ್ ಒಂದು ಅಂಶವನ್ನು ತಿಳ್ಕೊಳ್ಳಿ, ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಫಿಕ್ಸ್ ಆಗಿಲ್ಲದೆ ಇರೋದ್ರಿಂದ ಎಷ್ಟೆಷ್ಟು ಸೀಟು KA ಮೂಲಕ ಅಲಾಟ್ ಆಗುತ್ತೆ, ಎಷ್ಟು ಸೀಟು ಪ್ರೈವೇಟ್ ಕೋಟದಲ್ಲಿ ಅಲಾಟ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇನ್ನೂ ಕೂಡ ಯಾವುದು ಅಂತಿಮ ಆಗಿಲ್ಲ. ಇದೆಲ್ಲದೂ ಕೂಡ NMC ಮತ್ತು MMC ಮತ್ತು KE ಏನು ಸೀಟ್ ಮ್ಯಾಟ್ರಿಕ್ಸನ್ನು ಅನೌನ್ಸ್ ಮಾಡುತ್ತೆ ಆಗ ಇದರ ಒಂದು ಸಂಪೂರ್ಣವಾದಂಥ ಪಿಕ್ಚರ್ ಸಿಗುತ್ತೆ. ಒಟ್ಟಾರೆ ಒಂದಷ್ಟು ಸೀಟ್ಗಳು ಜಾಸ್ತಿ ಆಗೋದ್ರಿಂದ ಬಾರ್ಡ್ರಲ್ಲಿ ಮಿಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ನೋಡಿ, ಸೀರಿಯಲ್ ನಂಬರು 36ರಲ್ಲಿ ಒಂದು ಕಾಲೇಜು PES ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್, ಕೊನ್ನಪ್ಪನ ಅಗ್ರಹಾರ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರಿನಲ್ಲಿ ಕೂಡ ಒಂದು ಕಾಲೇಜ್ ಶುರುವಾಗ್ತಾಯಿದೆ. ಇದು ಕೂಡ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಿದೆ. ಇನ್ನು ಮುಂದುವರೆದಂತೆ ನಾವು ಇಲ್ಲಿ ಗಮನಿಸ್ಬೋದು, ಸೀರಿಯಲ್ ನಂಬರ್ 107 106 ಕನಕಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜನರಲ್ ಹಾಸ್ಪಿಟಲ್ ಮೇಲ್ಕೋಟೆ ನಿಯರ್ KSRTC ಡಿಪೋ, ರಾಮನಗರ ರೋಡ್, ಕನಕಪುರ. ಇನ್ನೊಂದು 107 ಸೀರಿಯಲ್ ನಂಬರ್ 107 ರಾಮನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಿಯರ್ ಜಿಲ್ಲಾ ಪಂಚಾಯತ್ ರಾಮನಗರ, ಕರ್ನಾಟಕ. ಕನಕಪುರ ಮತ್ತು ರಾಮನಗರ ಎರಡೂ ಕಡೆ ಮೆಡಿಕಲ್ ಕಾಲೇಜು ಶುರುವಾಗ್ತಾಯಿದೆ. ಬಹುಶಃ ಇವೆರಡೂ ಕಾಲೇಜು ಕೂಡ ಗೌರ್ಮೆಂಟ್ ಕಾಲೇಜು ಅಂತೇಳಿ
ಅನಿಸುತ್ತೆ. ಮ್ಯಾಕ್ಸಿಮಮ್ ಇದು ಎರಡು ಕೂಡ ಗೌರ್ಮೆಂಟ್ ಕಾಲೇಜು. ಸ್ಪೆಸಿಫಿಕ್ಕಾಗಿ ಯಾವ್ಯಾವುದು ಏನು ಅಂತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿ ಇನ್ನೂ ಕೂಡ MMCಯಿಂದ ಬರಬೇಕಾಗಿದೆ. ಅದರ ಜೊತೆಗೆ ಮತ್ತೊಂದು ಸೀರಿಯಲ್ ನಂಬರ್ 109 ತಾವು ಗಮನಿಸ್ತಿದ್ರಿ. BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್, ನಗರೂರು, ದಾಸನಪುರ ಹೋಬಳಿ, ಬೆಂಗಳೂರು ನಾರ್ತು, ಬೆಂಗಳೂರು. ಒಟ್ಟಾರೆ ಕರ್ನಾಟಕದಲ್ಲಿ ಇವೆರಡೂ ಕೂಡ ಸರ್ಕಾರಿ ಕಾಲೇಜು ಅಂತೇಳಿ ಅನ್ನಿಸ್ತಾ ಇದೆ. ಒಟ್ಟಾರೆ 5 ಕಾಲೇಜುಗಳು ಶುರುವಾಗ್ತಾ ಇದೆ. ಇದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಬಟ್ ಸೀಟ್ ಮ್ಯಾಟ್ರಿಕ್ಸು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು, ಅದು KA ಮೂಲಕ ಎಷ್ಟು ಫಿಲಪ್ ಮಾಡ್ತಾರೆ, ಪ್ರೈವೇಟ್ ಕೋಟಾದಲ್ಲಿ ಎಷ್ಟು ಮಾಡ್ತಾರೆ, ಮತ್ತು ಫೀಸ್ ಸ್ಟ್ರಕ್ಚರ್ ಏನು ಎಂಬತಕ್ಕಂಥ ಮಾಹಿತಿ, ಸಂಪೂರ್ಣವಾದಂಥ ಮಾಹಿತಿ ಸೀಟ್ ಮ್ಯಾಟ್ರಿಕ್ಸ್ ಏನೇನು ಬಿಡ್ತಾರೆ ಆವಾಗ ಸಿಗುತ್ತೆ. ಒಟ್ಟಾರೆ ಈ ಏನು 6ನೇ ತಾರೀಕು ನಡೀಬೇಕಾದಂಥ ಕೌನ್ಸಿಲಿಂಗ್ ಮುಂದಕ್ಕೋಯ್ತು ಅಂತೇಳಿ ವಿದ್ಯಾರ್ಥಿಗಳು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಜವಾದ ಕಾರಣ ಇದಾಗಿದೆ. ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.